ಬಿದ್ದು ಬಟ್ಟೆ ಗಲೀಜು ಮಾಡಿಕೊಂಡು ಒದ್ದೇನೂ ಆಗಬಹುದು. அந்த காலம் தூக்கி போடும். ಪಾಂಡಿಚೇರಿನ ಮುಗಿಸ್ಕೊಂಡು ಈಗ ತಾನೇ ತಮಿಳ್ನಾಡಿಗೆ ಎಂಟ್ರಿ ಆದೆ. ನೆಕ್ಸ್ಟ್ ಡೆಸ್ಟಿನೇಷನ್ ಮಹಾಬಲಿಪುರಂ. ಇವತ್ತು ರೀಚ್ ಆಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿಂದ ಮಹಾಬಲಿಪುರಂ 90 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಬೆಳಗ್ಗೆನೇ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಗೆ ಟ್ರೀಟ್ಮೆಂಟ್ ತೊಗೊಂಬಂದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತು ಇಲ್ಲೇ ಪಾಂಡಿಚೇರಿಲಿ. ಇದು ಪಾಂಡಿಚೇರಿ ಮತ್ತು ತಮಿಳ್ನಾಡು ಚೆಕ್ ಪೋಸ್ಟ್. ಇಲ್ಲಿ ನೀವು ಆಲ್ಕೋಹಾಲ್ ಏನಾದರೂ ತೊಗೊಂಡು ಹೋಗ್ತಿದ್ದೀರಾ ಅಂತ ಚೆಕ್ ಮಾಡ್ತಾರೆ. ಇದೆಲ್ಲ ಕೆರೆ ಅನ್ಕೋತಿದ್ದೀರಾ? ಕೆರೆ ಅಂತೂ ಅಲ್ಲ, ಇದು ಹೊಲ. ಮಳೆ ಜಾಸ್ತಿ ಬಂದು ಹೆಂಗಾಗಿದೆ ನೋಡಿ. ಅಲ್ಲಿ ಇದ್ರ ಹಿಂದೆಗಡೆ ಪ್ಲಾಟ್ಸ್ ಎಲ್ಲ ಇದ್ವು ಅಂತೆ, ಎಲ್ಲ ಫುಲ್ಲು ಮುಳುಗೋಗ್ಬಿಟ್ಟಿದ್ದಾವೆ ಮಳೆ ಬಂದು. ಈ ಕಡೆನೂ ಅಷ್ಟೇ. ಸಂಜೆ ಒಂದು 6 ಗಂಟೆಗೆಲ್ಲ ಅಕಾಮಿಡೇಷನ್ ಸಿಕ್ತು ಪೆಟ್ರೋಲ್ ಬಂಕಲ್ಲೇ. ಆ್ಯಂಡ್ ಇಲ್ಲಿ ಟೆಂಟ್ ಪಿಚ್ ಮಾಡ್ಕೊಳಂಗಿಲ್ಲ, ಸೊ ಅದಕ್ಕೇ ಇಲ್ಲೇ ಹೊರಗಡೆ ಹಂಗೆ ಮಲ್ಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಸೊಳ್ಳೆ ಇದಾಗೋದು, ಯಪ್ಪ ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಆ್ಯಂಡ್ ನಾಳೆ ಮಹಾಬಲಿಪುರಂ ಹೋಗ್ತಾ ಇದ್ದೀನಿ. ಮಹಾಬಲಿಪುರಂ ನೋಡಿಕೊಂಡು ಆದಷ್ಟು ನಾಳೆನೇ ಚೆನ್ನೈ ರೀಚ್ ಆಗಿ ಟ್ರೈ ಮಾಡಬೇಕು. ಚೆನ್ನೈಲಿರೋರಿಗೆ ಒಬ್ಬರಿಗೆ ಕೌಚ್ ಸರ್ಫಿಂಗಲ್ಲಿ ರಿಕ್ವೆಸ್ಟ್ ಕಳಿಸಿದ್ದೆ, ಅವ್ರು ಆ್ಯಕ್ಸೆಪ್ಟ್ ಮಾಡಿದ್ದಾರೆ. ಸೊ ನಾಳೆನೇ ಚೆನ್ನೈಗೆ ಹೋಗ್ಬಿಟ್ರೆ ನಾಳೆನೇ ಚೆನ್ನೈಗೆ ಹೋಗ್ಬಿಟ್ರೆ ಅಲ್ಲಿ ಸ್ಟೇ ಆಗ್ಬೋದು. ನೋಡೋಣ ಹೇಗೆ ಹೋಗುತ್ತೆ ಅಂತ. ಐ ವಿಲ್ ಮೀಟ್ ಯು ಇನ್ ದ ಮಾರ್ನಿಂಗ್. ಏನಾದರೆ ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಯಿತು. ಮಳೆ ಬಂತು, ಎಲ್ಲೂ ಜಾಗ ಇಲ್ಲ ಮಲಗೋದಕ್ಕೂ ಆಗಲ್ಲ. ಸೊಳ್ಳೆ ಹೆಂಗಿದೆ ಅಂದರೆ ಸಿಕ್ಕಾಪಟ್ಟೆ ಸೊಳ್ಳೆ. ದೇವ್ರೆ. ನೈಟೆಲ್ಲ ಮಾಡೋಕ್ಕೇನು ಕ್ಯಾಮೆ ಇಲ್ಲ ಅಂತ ನೋಡಿ ಎಷ್ಟು ಸೊಳ್ಳೆಗಳನ್ನ ಸಾಯಿಸಿದ್ದೇನೆ ಅಂತ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೈಟು ಹಾರಬಲ್ ಸಿಚುವೇಶನ್ನು. ಸೊಳ್ಳೆ ಎಷ್ಟಿದ್ವು ಅಂದರೆ ಮಲ್ಗೋಕ್ಕೆ ಬಿಡಲಿಲ್ಲ. ಇನ್ನೇನು ಸೊಳ್ಳೆ ಕಾಟ ತಪ್ಪಿದೆ ಅಂತ ಅನ್ಕೋತಾ ಇದ್ದೆ, ಆಗ ಮಳೆ ಶುರುವಾಯಿತು. ಸೊ ಟೋಟಲ್ ನೈಟ್ ನಿನ್ನೆ ನೈಟೆಲ್ಲ ನಿದ್ದೆ ಇಲ್ಲ. ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್ ಮಲಗಿರೋದೇನು ಅಷ್ಟೇ. ಆ್ಯಂಡ್ ಈಗ ಟುವರ್ಡ್ಸ್ ಮಹಾಬಲಿಪುರಂ ಸ್ಟಾರ್ಟ್ ಆಗ್ತಾ ಇದ್ದೇನೆ. ಆ್ಯಂಡ್ ಪೆಟ್ರೋಲ್ ಬಂಕ್ ನಿನ್ನೆ ಕ್ಲಿಯರಾಗಿ ಕಾಣಿಸಿರಲಿಲ್ಲ, ಈಗ ಕಾಣಿಸ್ತಾ ಇದೆ ನೋಡಿ. ತುಂಬ ಥ್ಯಾಂಕ್ಸ್ನಾ. ಬಾಯ್ ಬ್ರೋ. ಸಿ ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ. ನಿನ್ನೆ ಟೆಂಟ್ ಪಿಚ್ ಮಾಡಿರಲ್ವಲ್ಲ, ಸೊ ಅದಕ್ಕೆ ಪ್ಯಾಕಿಂಗ್ ಎಲ್ಲ ಬೇಗ ಆಗೋಯ್ತು. ಇಲ್ಲ ಅಂತಂದರೆ ತುಂಬ ಲೇಟ್ ಆಗಿರೋದು. ಅಷ್ಟೇ ಸಾಕು. Whenever someone asks me, even in my house I used to speak. Okay. My mother doesn't have language, and I say she can understand. Okay. Ashte saku. The first word I start with my mom, and I always do it with my mom. She can understand. I'll say she cannot understand Kannada, but she can understand my your words. What I'm trying to say at that time, point of time. Special time. Special day. ಏನು ಮಾಡ್ತಿದ್ರು? I'll literally use this same word. ಏನು ಮಾಡ್ತಿದ್ರು? ಇಲ್ಲಿನ ಟಿಕೆಟ್ಸ್ ಎಲ್ಲನೂ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ನೀವು ಸೋಮನಾಥಪುರಂ ವಿಡಿಯೋ ನೋಡಿದರೆ ಅಲ್ಲಿ ನಾನು ಬುಕ್ ಮಾಡಿದ್ನಲ್ಲ, ಸೇಮ್ ಅದೇ ಥರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಬೋದು. ಇಲ್ಲಿನ ಎಂಟ್ರೆನ್ಸ್ ಫೀ ಬಂದು 35 ರೂಪೀಸ್ ಒಬ್ಬರಿಗೆ. ಇಲ್ಲಿ ಲೈಕ್ ತುಂಬಾ ನೋಡೋವಂಥದ್ದು ಇದೆ. ಕೃಷ್ಣಾಸ್ ಬಟರ್ ಬಾಲ್ ಅಂತ ಇದೆ, ಕೇವ್ಸ್ ಇದೆ ಮತ್ತು ಟೆಂಪಲ್ ಇದೆ. ಎಲ್ಲದಕ್ಕೂ ಸೇರಿ 35 ರೂಪೀಸ್. ಎಂಟ್ರೆನ್ಸಸ್ಸು ತುಂಬ ಕಡೆನೇ ಇದೆ, ಒಂದು 2 ರಿಂದ 3 ಕಡೆ ಏನೋ ಇದೆ. ಸೊ ಎಲ್ಲೂ ಟಿಕೆಟ್ ತೊಗೊಳಂಗಿಲ್ಲ, ಒಂದು ಸರಿ ಟಿಕೆಟ್ ತೊಗೊಂಡ್ರೆ ಸಾಕು, ಎಲ್ಲ ಕಡೆನೂ ಹೋಗ್ಬೋದು.
ಕೆಫೆ. Sorry? Just one, right? One, yeah. Thank you. ನನ್ನ ಸೈಕಲ್ನ ಅಲ್ಲೇ ಹೊರಗಡೆ ನಿಲ್ಲಿಸ್ಬಿಟ್ಟು ಬಂದೆ. ನೀವು ಸುಮಾರು ವೀಡಿಯೋಸ್ಗಳಲ್ಲಾಗಲಿ ಫೋಟೋಸ್ಗಳಾಗಲಿ ನೋಡಿರ್ಬೋದು ಕೃಷ್ಣಾಸ್ ಬಟರ್ ಬಾಲ್ ಅಂತ. ಆ ಕೃಷ್ಣಾಸ್ ಬಟರ್ ಬಾಲ್ ಇರೋದು ಇಲ್ಲೇ ನಮ್ಮ ಮಹಾಬಲಿಪುರಮಲ್ಲಿ. ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೇ ಕೃಷ್ಣಾಸ್ ಬಟರ್ ಬಾಲ್. ಈ ಕೃಷ್ಣಾಸ್ ಬಟರ್ ಬಾಲ್ ವಿಶೇಷತೆ ಏನು ಅಂದರೆ ಗ್ರಾವಿಟಿಗೆ ವಿರುದ್ಧವಾಗಿ ನಿಂತಿದೆ. ಲೈಕ್ ಸ್ಲೋಪ್ ಇದೆ ನೋಡಿ, ಸ್ಲೋಪ್ ಇದ್ದಾಗೆ ಅದು ಆ್ಯಕ್ಚುಲಿ ಬಿದ್ದೋಗ್ಬೇಕಿತ್ತು. ಅಷ್ಟು ಭಾರ ಇರೋವಂಥ ಈ ಕಲ್ಲು ಗ್ರಾವಿಟಿಗೆ ವ್ಯತಿರೇಕವಾಗಿ ಇನ್ನೂ ಹಾಗೆ ನಿಂತ್ಕೊಂಡಿದೆ. 1908ರಲ್ಲಿ ಇಲ್ಲಿನ ಬ್ರಿಟಿಷ್ ಗವರ್ನರ್ ಆಗಿರ್ತಕ್ಕಂತಹ ಆರ್ಥರ್ ಹ್ಯಾವ್ಲಾಕ್ ಅನ್ನೋರು ಇದನ್ನು ತೆಗೆದಾಕಬೇಕು ಅಂತ ಹೇಳ್ಬಿಟ್ಟು 7 ಆನೆಗಳ ಸಹಾಯದಿಂದ ಇದನ್ನ ಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರಂತೆ. ಆದರೆ ಇದನ್ನು 1 ಇಂಚು ಕೂಡ ಕದಲ್ಸೋಕ್ಕಾಗಲಿಲ್ಲಂತೆ ಆನೆಗಳ ಕೈಯಲ್ಲಿ. ಹಾಗಂತ ಈ ಕಲ್ಲಿಗೂ ಮತ್ತು ಕೃಷ್ಣನಿಗೂ ಯಾವುದೇ ಸಂಬಂಧ ಇಲ್ಲ, ಬಟ್ ಸುಮ್ಮನೆ ಹೆಸರಿಗೆ ಮಾತ್ರ ಕೃಷ್ಣಾಸ್ ಬಟರ್ ಬಾಲ್ ಅಂತ ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಜಾರೆ ಬಂಡಿ ಇದೆ, ಜಾರಬಹುದು, ಬಟ್ ಆದರೆ ಕೆಳಗಡೆ ನೀರಿದೆ, ಬಿದ್ದು ಬಟ್ಟೆ ಗಲೀಜು ಮಾಡಿಕೊಂಡು ಒದ್ದೇನೂ ಆಗಬಹುದು. ವಾಟರ್ ಕೆಲಸದ ಕ್ಲಿಯರ್ ರೆಡಿ ಟು ಟೇಕ್ ಆಫ್. ಸಖತ್ತಾಗಿತ್ತು. ಲಕ್ಕಿಲಿ ನೀರೊಳಗೆ ಬೀಳಲಿಲ್ಲ. ಯಾ ಶಾರ್, ಯುವರ್ ನೇಮ್? ವಿಷ್ಣು. ಓಕೆ, ಥ್ಯಾಂಕ್ಸ್ ವಿಷ್ಣು, ಬಾಯ್. ರೈಡ್ ಅಂತೂ ಸಖತ್ ಮಜಾ ಆಯಿತು. ಆಗಲೇ ಕ್ಯಾಮ್ರಾ ಬಿದ್ದಿದ್ದಕ್ಕೆ ಸರಿ ಹೋಯಿತು. ಮೊಬೈಲ್ ಏನಾದರೂ ನೀರಲ್ಲಿ ಬಿದ್ದು ಕೆಟ್ಟೋಗಿದ್ದಿದ್ರೆ, ಆಲ್ಮೋಸ್ಟ್ ನೀರೊಳಗೆ ಬಿದ್ದಿತ್ತು, ಎಡ್ಜಲ್ಲಿತ್ತು ಗುರು. ಲಕ್ಕಿಲಿ ಮೊಬೈಲ್ ಸೇಫ್ ಆಯಿತು. ಹುಷಾರಾಗಿರ್ಬೇಕು ಗುರು ಇಂಥ ಕಡೆ ಎಲ್ಲ. ಆ್ಯಂಡ್ ಈಗ ಮುಂದೆ ಏನಿದೆ ನೋಡೋಣ ಹೋಗಿ. ಇಲ್ಲಿ ಲೈಟ್ ಹೌಸ್ ಕೂಡ ಇದೆ ಅಂತೆ. ಅಂದರೆ ಲೈಕ್ 7th ಸೆಂಚುರಿ 6th ಸೆಂಚುರಿಯಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಲೈಟ್ ಹೌಸ್ ಇದೆಯಂತೆ. ಅದನ್ನು ಹೋಗಿ ನೋಡೋಣ. ಇದು ಸ್ಟ್ರೆಚ್ ತುಂಬ ದೊಡ್ಡದಿದೆ. ನೀವು ಒಂದು ಗೇಟಿಂದ ನಡ್ಕೊಂಬರೋದಾದರೆ, ಅಂದರೆ ಯಾಕಂದರೆ ಸುಮಾರು ಗೇಟ್ಸ್ ಇದೆ ಇಲ್ಲಿ, ಒಂದು ಪರ್ಟಿಕ್ಯುಲರ್ ಗೇಟಿಂದ ನಡ್ಕೊಂಡ್ಬಂದು ಎಲ್ಲ ನೋಡ್ತೀವಿ ಅನ್ನೋದಾದರೆ 45 ಮಿನಿಟ್ಸ್ ಆಗುತ್ತೆ ಎಲ್ಲ ಕವರ್ ಮಾಡೋಕ್ಕೆ ಅಂತ ಹೇಳಿದ್ರು. ನಾನು ನೋಡೋಣ, ಆದರೆ ಒಂದೇ ಗೇಟಿಂದನೇ ಕವರ್ ಮಾಡಿಬಿಡ್ತೀನಿ. ಯಾರು ಮತ್ತೆ ಸೈಕಲ್ ತೊಗೊಂಡು ಇನ್ನೊಂದು ಕಡೆ ಹೋಗಿ ಅಲ್ಲಿ ಪಾರ್ಕಿಂಗ್ ಹುಡ್ಕೊಂಡು ಕಷ್ಟ ಆಗ್ಬಿಡುತ್ತೆ. ಆ್ಯಂಡ್ ಇದು ECRಯಿಂದ 1 ಅಥವಾ 2 ಕಿಲೋಮೀಟರ್ ದೂರದಲ್ಲಿದೆ ಈ ಪ್ಲೇಸ್. ನೈಸ್. ಅಲ್ಲಿ ರೋಡ್ ಇದೆ ಒಂದು, ಅದೇ ECR ರೋಡ್. ಬೈಕಲ್ಲಿ ಬಂದರೆ ಅಲ್ಲಿಂದ 5 ಮಿನಿಟ್ಸ್ ಅಷ್ಟೇ. ತುಂಬ ಪ್ರಶಾಂತವಾಗಿದೆ ಜಾಗ, ಯಾರೂ ಇಲ್ಲ. ಇಲ್ಲೇರೋ ನೀರಿನ ಹೊಳೆ ಇದೆ, ಆಳ ಇದೆಯಾ ಗೊತ್ತಿಲ್ಲ, ನೋಡುವ. ತುಂಬ ಒಳಗೆ ಹೋಗ್ತಾ ಇದೆ. ಕಾಲು ಎಷ್ಟು ಒಳಗಿಟ್ಟರೆ ಅಷ್ಟು ಒಳಗೆ ಹೋಗ್ತಾನೆ ಇದಲ್ಲ ಗುರು. ಸಿಕ್ಕಾಪಟ್ಟೆ ಆಳ ಇದ್ದಂಗಿದೆ. ಕ್ಯಾಮ್ರಾಗೂ ಏನೂ ಕಾಣಿಸ್ತಾ ಇಲ್ಲ. ನಾನು ಆಗಲೇ ಕಾಲಿಟ್ಟೆ, ಎಷ್ಟು ಇಟ್ಟರೆ ಅಷ್ಟು ಒಳಗೆ ಹೋಗ್ತಾನೆ ಇದೆ.
ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಮೊದಲೇ ನನಗೆ ಈಜು ಬರಲ್ಲ. ಆ್ಯಂಡ್ ನಾನು ಕೌಚ್ ಸರ್ಫಿಂಗಲ್ಲಿ ಚೆನ್ನೈಲಿರೋರಿಗೊಬ್ಬರಿಗೆ ರಿಕ್ವೆಸ್ಟ್ ಕಳಿಸಿದ್ದೆ, ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ. ಫೋನ್ ಮಾಡಿದ್ರು ಅವರು, ಹೇಳಿದೆ ಇವತ್ತು ಸಂಜೆ ಒಂದು 6:30-7 ಗಂಟೆಗೆ ಬರ್ತೀನಿ ಅಂತ. ಈ ಸರಿ ಓಕೆ. ಸೊ ಚೆನ್ನೈಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅಪ್ಪಿ ತಪ್ಪಿನೂ ಆಳ ಎಷ್ಟಿದೆ ನೋಡಬೇಕು ಅಂತ ಮಾತ್ರ ಎಳಿಬೇಡಿ. ಈಜು ಬಂದಿಲ್ಲ ಅಂದರೆ ಇಳಿಲೇಬೇಡಿ. ನನಗೆ ಈಜು ಬರಲ್ಲ, ಅದಕ್ಕೆ ಎಳಿತಾ ಇಲ್ಲ. ಏನು ಗುರು, ಕಪ್ಪೆಗಳು ಇಷ್ಟೊಂದಿದ್ವಿ ಇಲ್ಲಿ, ನೋಡಲೇ ಇಲ್ಲ. ಮಿಸ್ಟರ್ ಕಪೇಸ್, ಇದೇನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಧರ್ಮರಾಜಾಸ್ ರಾಕ್ ಕಟ್ ಥ್ರೋನ್. ಇದು ಧರ್ಮರಾಜರ ಸಿಂಹಾಸನ ಅಂತ ಕರೀತಾರೆ. ಬಟ್ ಅದಕ್ಕೂ ಆ ಸ್ಟೋರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಧರ್ಮರಾಜನಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅಲ್ಲಿ ಕೃಷ್ಣಸ್ ಬಟರ್ವಾಲ್ ಅಂತಿತ್ತು, ಅದಕ್ಕೂ ಕೃಷ್ಣನಿಗೂ ಯಾವುದೇ ಸಂಬಂಧ ಇಲ್ಲ. ಇಲ್ಲೂ ಅಷ್ಟೇ, ಧರ್ಮರಾಜನಿಗೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ. ದ್ರೌಪದೀಸ್ ಬಾತ್. ಆ್ಯಂಡ್ ಐ ಗೆಸ್ ಇದಕ್ಕೂ ದ್ರೌಪದಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಅನ್ಕೋತೀನಿ. ನೋಡೋಣ. ಓಕೆ, ಜಳಕವಾಡುವ ಬಾತ್ ಟಬ್ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ. ನೈಸ್. ನೀರು ಚೆನ್ನಾಗಿದ್ದರೆ ನಾನು ಸ್ನಾನ ಮಾಡ್ಬೋದಿತ್ತು. ಸ್ನಾನ ಮಾಡಲಿಲ್ಲ ಗುರು ಬೆಳಗ್ಗೆ. ಅಲ್ಲಿ ನೀರು ಪೆಟ್ರೋಲ್ ಬಂಕಲ್ಲಿ ಒಂಥರ ಸಿಲ್ಟ್ ವಾಸನೆ ಹೊಡೆಯುತ್ತೆ ಗೊತ್ತಾ, ಅದು ಬರ್ತಾಯಿತ್ತು. ಮುಖನೂ ತೊಳ್ಕೊಳ್ಳಿಲ್ಲ. ಐ ಮೀನ್ ಬೇರೆ ಕಡೆ ಬಂದು ಒಳ್ಳೆ ನೀರಲ್ಲಿ ತೊಳ್ಕೊಂಡೆ ಮುಖನ. ವಾವ್, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಮೇಲತ್ತಿ ಫೋಟೋ ತೆಗೋಣ ಅಂದ್ಕೊಂಡೆ, ಬಟ್ ಅದು ನಮ್ಮ ಕೈಯಲ್ಲಿ ಆಗದೆ ಇರೋ ಕೆಲಸ. ಕಲಿಬೇಕು ಅದನ್ನು, ಒಂದು ರಾಕ್ ಕ್ಲೈಂಬಿಂಗ್ ಒಂದು ಕಲ್ತ್ಬಿಟ್ರೆ. ವಾವ್, ಸೂಪರ್ ಆಗಿದೆ. ಇದಷ್ಟೇ ಅಲ್ಲ, ಇನ್ನೂ ಇಲ್ಲಿ ಶೋರ್ ಟೆಂಪಲ್ ಅಂತ ಒಂದಿದೆ. ಆ ಶೋರ್ ಟೆಂಪಲ್ಗೆ ಹೋಗಬೇಕು. ಅದು ಇಲ್ಲಿಂದ ಒಂದು 1.5 ಕಿಲೋಮೀಟರ್ ದೂರದಲ್ಲೇನೋ ಇದೆ ಅಂತೆ. ಅಲ್ಲಿಗೆ ಹೋಗಬೇಕು. ಅದೇ ಮೇಯ್ನ್ ಅಟ್ರಾಕ್ಷನ್ ಮಹಾಬಲಿಪುರಂಗೆ. ಹತ್ತೋಣ, ಏನಿದೆ ನೋಡೋಣ. ಆಗಿನ ಥರ ಜಾರ್ಗೀರ್ ಬಿದ್ದುಬಿಟ್ರೆ ಕತೆ ಮುಗೀತು. ಲಕ್ಕಲಿ ಕ್ಯಾಮ್ರಾಗೆ ಏನಾಗಲಿಲ್ಲ ಗುರು ಆವಾಗಲೇ ಬಿದ್ದಾಗ. ಇಲ್ಲೂ ಕೆತ್ತನೆ ಗುರು. ಇದು ಯಾರು ಕೆತ್ತಿರೋರು ಈ ವಿಡಿಯೋ ನೋಡ್ರಿ. ಇಲ್ಲಿ ಕೆತ್ತಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ
ನನ್ನ ಮಾನಿಟೈಸೇಷನ್ ಆನ್ ಆಗಿಬಿಡುತ್ತೆ ಗುರು. ಎಷ್ಟು ಜನ ಕಿತ್ತವ್ರು ನೋಡ್ರಿ. ನೋಡ್ರು ವಿಡಿಯೋ ನೋಡ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ರು. ಇದು ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ. ಇಷ್ಟು ಚಿಕ್ಕ ದಾರಿಲಿ ನಡ್ಕೊಂಡು ಹೋಗ್ಬೇಕು. ನೋಡೋಕೆ ಹಂಗೆ ಫ್ಲ್ಯಾಟ್ ಥರ ಕಾಣಿಸ್ತದೆ, ಫ್ಲ್ಯಾಟ್ ಇಲ್ಲ, ಅದು ಸ್ಲೋಪ್ ಇದೆ. ಬಿದ್ದರೆ ಕೈಲಾಸಕ್ಕೆ. ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಪಾಚಿ ಎಲ್ಲ ಇದೆ ಗುರು. ಥ್ಯಾಂಕ್ ಗಾಡ್ ಬಂದ್ಬಿಟ್ಟೆ. ಇದೇನು ಅಂತ ಗೊತ್ತಾಗ್ತಿಲ್ಲ ಎಕ್ಸಾಕ್ಟಾಗಿ. ಏನೋ ಇಲ್ಲೇ ಇರ್ಬೋದು. ಸುಮ್ಮನೆ ಯಾರೋ ಮನುಷ್ಯರು ಉಳ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂತಹ ಕೇವ್ ಅನಿಸುತ್ತೆ. ಇನ್ನು ಈ ಕಡೆಯಿಂದ ಹೋಗಿ ದಾರಿ ಇಲ್ಲ. ಹೋಗ್ಬೋದು, ಲವರ್ಸ್ ಆದರೆ ಹೋಗ್ಬೋದು. ಈ ಕೇವಲ್ಲಿ ಏನೂ ಇಲ್ಲ. ಇಲ್ಲ 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 ಏನೋ ಕೆತ್ತನೆ ಇದೆ. ಬ್ಯಾಟ್ಗಳಿರ್ತವೆ ಅನ್ಸುತ್ತೆ ಇಲ್ಲಿ. ವಾಸನೆ ಗುರು, ಸಿಕ್ಕಾಪಟ್ಟೆ ವಾಸನೆ. ಏನೋ ಕೆತ್ತಿದ್ದಾರೆ, ಎಲ್ಲ ಹೋಗ್ಬಿಟ್ಟಿದೆ ಅದು. ಅದು ರೀಸೆಂಟಾಗಿ ಕೆತ್ತಿರೋದಾ ಇಲ್ಲ ಹಳೆ ಕಾಲದ್ದೇ ಆಗಿರುತ್ತೆ, ಅದಕ್ಕೆ ಹಂಗೆ ಆಗ್ಬಿಟ್ಟಿದೆ. ಇದು ಮಾತ್ರ ಇನ್ನೂ ಹಂಗೆ ಚೆನ್ನಾಗಿದೆ. ಇಲ್ಲಿ ಲೈಟ್ ಹೌಸ್ ಇದೆ. ಕ್ಯಾಮ್ರಾಗೆ 25 ರೂಪಾಯಿ ಕೊಡಬೇಕಂತೆ. ಯಾರು ಕೊಡ್ತಾರೆ ನೋಡೋಣ, ಹಂಗೆ ಗಿಮಿಕ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಇದು ಈಜಿಪ್ಷಿಯನ್ ಬೋಟ್ ಮಾಡಲ್, ಶಿಪ್ ಮಾಡಲ್. ಸಾರಿ, ಬೋಟಲ್ಲ, ಶಿಪ್. ಇಲ್ಲಿ ಒಳಗಡೆ ಬರೀ ಮೆರೀನಿಗೆ ಸಂಬಂಧಪಟ್ಟಿದ್ದೇ ಇದೆ. ಲೈಕ್ ರೆಡಾರ್ಸ್ ಆಗಲಿ, ಟೆಲಿಫೋನ್ಸ್ ಆಗಲಿ, ಆ ಥರದ್ದೆಲ್ಲ ತುಂಬಾ ಇದೆ. ಆ್ಯಂಡ್ ಶಿಪ್ಸ್ ಬಗ್ಗೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಐ ಮೀನ್ ತುಂಬ ಥರದ್ದು ಯಾವ್ಯಾವ ಕಂಟ್ರಿಲಿ ಯಾವ್ಯಾವ ಥರ ಶಿಪ್ಸ್ ಇರುತ್ತೆ ಅಂತೆಲ್ಲನೂ ತೋರಿಸಿದ್ದಾರೆ. ಡೆಮೋ ಪೀಸಸ್ನೂ ಇಟ್ಟಿದ್ದಾರೆ. ನೋಡೋದಕ್ಕೆ ಓಕೆ, ನಾಟ್ ಬ್ಯಾಡ್. ಇದಕ್ಕೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 10 ರೂಪೀಸ್ ಪರ್ ಹೆಡ್. ಓಕೆ, ನಾಟ್ ಬ್ಯಾಡ್. ಇದನ್ನೆಲ್ಲ ನಾನು ಸಮುದ್ರದಲ್ಲಿ ನೋಡಿದ್ದೆ, ಬಟ್ ಆದರೆ ಈ ರೇಂಜಿಗೆ ದೊಡ್ಡದಾಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಈ ಮೂವೀಸಲ್ಲೆಲ್ಲ ತೋರಿಸೋರು ಚಿಕ್ಕದಾಗಿರುತ್ತೆ ಅಂದ್ಕೊಂಡಿದ್ದೆ. ಯಪ್ಪ, ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲಪ್ಪ. ಅದರಲ್ಲೂ ತುಂಬ ಡಿಫ್ರೆಂಟ್ ಟೈಪ್ಸ್ ಇದೆ. ಆ್ಯಂಡ್ ಬಂದ್ವಿ ಲೈಟ್ ಹೌಸ್ಗೆ. ಗುರು, ಲೈಟ್ ಹೌಸ್ಗೆ ಮತ್ತೆ ಟಿಕೆಟ್ ತೊಗೋಬೇಕಲ್ಲ ಗುರು. ಎಷ್ಟೊತ್ತು ಬೇಕು ಗುರು? ಅಪ್ಪ, ಇಲ್ಲಿಗೆ ಎಂಟ್ರೆನ್ಸ್ 10 ರೂಪಾಯಿ ಅಷ್ಟೇ. ಇದು ಫಸ್ಟ್ ಸ್ಟೇಜು. ಇನ್ನೊಂದು ಹತ್ತದಿದೆ. ವಾವ್, ಇಲ್ಲಿಂದ ಬೀಚ್ ಕಾಣಿಸ್ತಾ ಇದೆ. ಅಲ್ಲಿ ಸ್ಟೆಪ್ಸ್ ಎಲ್ಲ ಎಷ್ಟು ಚಿಕ್ಕದಾಗಿದೆ. ಇಲ್ಲ, ನಾ ಇದು ಕಟ್ಕಮ್ಮ. ஆமாம் 25. ವಾ, ಇಲ್ಲಿಂದ ಫುಲ್ ಸಿಟಿನೇ ಕಾಣಿಸುತ್ತೆ. ಮತ್ತೆ ಹಂಗೆ ಕ್ಯಾಮ್ರಾ ನೋಡಿದೆ ಅಂದರೆ ಮತ್ತೆ 25 ರೂಪಾಯಿ ಕೇಳ್ತಾನೆ. ಈ ಕಡೆ ಲಾಕ್ ಆಗಿದೆ.
ಗೆಸ್ ಓಲ್ಡ್ ಲೈಟ್ ಹೌಸ್ ಅದೇ ಅನಿಸುತ್ತೆ. ನೋಡೋಣ ಕೆಳಗೆ ಹೋಗಿ. ಹಳೆ ಕಾಲದ ಲೈಟ್ ಹೌಸ್ ಇದ್ದಾನೆ ಮೇಲ್ಗಡೆ ಇದೆಯಲ್ಲ ಅದೇ. ಇದು ಮಹಿಷಾಸುರಮರ್ದಿನಿ ರಾಕ್ ಕಟ್ ಟೆಂಪಲ್. ಇದೇ ಲೈಟ್ ಹೌಸ್. ಯಾರೋ ಇಣಿಕಿ ನೋಡ್ತಿರೋ ಥರ ಇದೆ ಇಲ್ಲಿ, ಕೆತ್ತನೆ ಮಾಡಿರೋದು. ಒಳಗಡೆ ಬಿಡ್ತಾ ಇಲ್ಲ. ಸೀಕ್ರೆಟ್ ರೂಮ್ ಅಂಡ್ ಮೇಲೆ ಹೋಗೋದಕ್ಕಿದೆ ದಾರಿ. ಲೈಟ್ ಹೌಸ್ದು ಹೆಂಗೆ ಮಾಡ್ತಿದ್ರು ಈಗಿನ ಕಾಲದಲ್ಲಿ? ಅದರ ಲೈಟ್ಸ್ ಇದೆ. 7th ಸೆಂಚುರಿ 8th ಸೆಂಚುರಿಯಲ್ಲೆಲ್ಲ ಯಾವ ಥರ ಮಾಡ್ತಾಯಿದ್ರು ಅಂದರೆ, ಈ ಜ್ಯೋತಿರ್ಲಿಂಗ ಗೊತ್ತಾ, ಕೇರಳದಲ್ಲಿ ಶಬರಿಮಲೆಗೂ ಯಾವಾಗ ಮಾಡ್ತಾರೆ ನೋಡಿ. ಶಬರಿಮಲೆ ಟೈಮಲ್ಲಿ ಜ್ಯೋತಿರ್ಲಿಂಗನ ಉರಿಸ್ತಾರಲ್ಲ, ಸುಮಾರು ಕಿಲೋಮೀಟರ್ ದೂರದಿಂದನೂ ಅದು ಲೈಟ್ ಕಾಣಿಸ್ತದೆ. ಸೇಮ್ ಅದೇ ಥರ ಮೆಥಡ್ನ ಇಲ್ಲಿ ಬಳಸ್ತಾ ಇದ್ರಂತೆ. ಇದು ರಾಕ್ ಕಟ್ ವರಹ ದೇವಸ್ಥಾನ. ಇಲ್ಲಿದೆ ನೋಡಿ ವರಹಸ್ವಾಮಿ. ಒಂದು ಪ್ಲೇಸ್ ನೋಡಿದ್ದಾಯಿತು, ಇನ್ನು ಶಾರ್ಟ್ ಟೆಂಪಲ್ ಒಂದಿದೆ. ಅಪ್ಪ 1 hour ಮೇಲೇ ಬೇಕು ಇದನ್ನೆಲ್ಲ ನೋಡೋದಕ್ಕೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಆ್ಯಂಡ್ ಓಪನ್ ಏರ್ ಮ್ಯೂಸಿಯಂ ಇಲ್ಲಿ ಮುಂದೆ ಇದೆ ನೋಡಿ. ಇದೆಲ್ಲ ಫೈರದಾಸ್ ஐந்திரதம் ஷோர்ட் டெம்பிள். ಓಕೆ, இங்கேருந்து 1 kilometer? இங்கேருந்து 1 kilometer. ಓಕೆ ಶೋರ್. ಸರಿ ಬ್ರೋ, ಥ್ಯಾಂಕ್ ಯು. ஓகே ப்ரோ. ஓகே. ಥ್ಯಾಂಕ್ಸ್ ಬ್ರೋ, ಬಾಯ್. உங்கள் பேர்? ಜಾನ್. உங்கள் பேர் ப்ரோ? என் பேர் சாம்சன் சஞ்சய். சாம்சன் சஞ்சய். சாம்சன் சஞ்சய். ಸಂಜಯ್. ಓಕೆ ಬಾಯ್ ಬ್ರೋ, ಸಿ ಯು. ಕುದುರೆ ಕುದುರೆ ಕುದುರೆ. ಆ್ಯಂಡ್ ಇದು ಓಪನ್ ಏರ್ ಮ್ಯೂಸಿಯಂ. ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ವಾವ್, ಸಕ್ಕತ್ತಾಗಿದೆ. ஏறுங்கண்ணா. நான் ஆடு அது காலை வச்சுக்கோங்க. கை இங்கே மேலே வச்சுங்க. இப்போ அந்த காலை தூக்கி போடுங்க. கிக் பண்ணுங்க ப்ரோ, லைட்டாக கிக் பண்ணுங்க. லைட்டாக கிக் பண்ணுங்க. ஹேய், கயிறு இந்த 2 கயிறை பிடிச்சிக்கோங்கண்ணா. வலிச்சு பிடிக்காத நின்றோம். ஓகேவா? போங்க. இழுத்தா ஸ்டார்ட் ஆகிடும். லெஃப்ட்டு ரைட்டு போனால் அந்த சைடு போவோம். லெஃப்ட்டுனா லெஃப்ட்டு, ரைட்னா ரைட்டு. கிக் பண்ண அந்த சைடு கிக் பண்ணுங்கலாம். கிளிக் பண்ணுங்க, அது ஃப்ரீயாக விட்ருங்க. இப்போ கிக் பண்ணுங்க நல்லா. லெஃப்ட்டுனா லெஃப்ட்டு, ரைட். ரிவர்ஸ்லாம் போகாது ப்ரோ. லெஃப்ட்னா லெஃப்ட்டு, ரைட்னா ரைட்டு.
ಹಾಂ ಗುರು ಸಕ್ಕತ್ತಾಗಿದೆ ಗುರು ರೈಡು. ಹಾಂ ಸೂಪರ್. ನಾನು ಹಾರ್ಸ್ ರೈಡ್ ಮಾಡ್ತಿರೋದು ಇದೆ ಫಸ್ಟ್. ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ನನಗಂತೂ ಈ ಹಾರ್ಸ್ ರೈಡಿಂಗ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಇದಕ್ಕೆ ಮುಂಚೆ ಹಾರ್ಸ್ ರೈಡಿಂಗ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಇದನ್ನು ನಿಲ್ಲಿಸ್ಬೇಕು ಅಂದರೆ ಹಿಂಗೆ ಹಗ್ಗ ಹೇಳಿದ್ರೆ ನಿಂತ್ಕೊಳ್ಳುತ್ತೆ. ಈಗ ಇಳಿಯೋದು ಕಷ್ಟ, ಇಳಿಯೋದಕ್ಕೆ ಬರಲ್ಲ ನನಗೆ. ಬ್ರೋ ಬಿಡಿಂಗೆ ಬ್ರೋ ಎಪ್ಪಡಿ இந்த பக்கமா இந்த பக்கமா? அந்த பக்கம் யாருங்கண்ணா பார்த்துடலாம் மச்சான். ஆ ಥ್ಯಾಂಕ್ ಯು ಬ್ರೋ. இல்லை ப்ரோ நிற்காது. ம் ಥ್ಯಾಂಕ್ಸ್ ಬಡಿ. ಥ್ಯಾಂಕ್ಸ್ ಬ್ರೋ. ಖಾಲಿಯಾ? ಹಾಯ್ ಖಾಲಿ. ಹಾಯ್. எல்லாரும் ப்ரோ. தேங்க்ஸ் ப்ரோ. உங்கள் பேர் ப்ரோ? ப்ரோ தீனா. தேங்க்ஸ் ப்ரோ. தேங்க்யூ ஸோ மச். தேங்க்யூ. பாய். தேங்க்ஸ் ப்ரோ. பாய். ஓகே ப்ரோ. See you. ಬಾಯ್ ಖಾಲಿ. ಬಾಯ್. ಎಕ್ಸ್ಪೀರಿಯನ್ಸ್ ಮಾತ್ರ ಆಸಮ್ ಆಗಿತ್ತು, ನೆಕ್ಸ್ಟ್ ಲೆವೆಲ್. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ QR ಕೋಡ್ ಸ್ಕ್ಯಾನ್ ಮಾಡಿ ₹1 ಕಳಿಸಿ ನನ್ನ ಜರ್ನಿನ ಸಪೋರ್ಟ್ ಮಾಡಿ.